ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬಾಡಿ ಹೀಟ್ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಹೌದು, ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಫಸ್ಟ್ 3 ಮಂತ್ಸ್ ನಿಮಗೆ ತುಂಬ ಕೇರ್ಫುಲ್ ಆಗಿರಬೇಕು. ಬಾಡಿ ಅನ್ನೋದು ಹೀಟ್ ಜಾಸ್ತಿ ಆಗಬಾರ್ದು. ಸೊ ಇದರಲ್ಲಿ ಅಬೋರ್ಷನ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ 3 ಮಂತ್ಸ್ ಹೀಟ್ ಐಟಮ್ಗಳು ಏನೂ ತಿನ್ನೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದರಲ್ಲೂ ಚಪಾತಿ, ಎಗ್ ಈ ಥರ ಐಟಮ್ಗಳನ್ನು, ಹೀಟ್ ಆಗಿರೋಂಥ ಪದಾರ್ಥಗಳನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ನೀವು ಥ್ರೋಟ್ ಪ್ರೆಗ್ನೆನ್ಸಿ ಸ್ವಲ್ಪ ಹೀಟ್ ಐಟಮ್ನ ಲಿಮಿಟೆಡ್ ಆಗಿ ತಿನ್ನಿ. ತುಂಬ ಓವರ್ ಹೀಟ್ ಆಗಬಾರ್ದು. ಹಾಗೆ ಡಿಹೈಡ್ರೇಷನ್ ಆದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಮಜ್ಜಿಗೆ ಮತ್ತು ನೀರು ಅನ್ನೋದನ್ನು ಜಾಸ್ತಿ ತೊಗೋಬೇಕು. ಇವಾಗ ಸಮ್ಮರ್ ಸೀಸನ್ನಲ್ಲಿ ಮಾತ್ರ ನೀವು ಇದನ್ನು ಮಜ್ಜಿಗೆ ಮತ್ತು ಎಳ್ನೀರನ್ನು ಜಾಸ್ತಿ ತೊಗೊಳ್ಳಿ. ಎಳ್ನೀರನ್ನ ಕುಡಿಬೇಕಾ ಬೇಡವಾ ಅಂತ ನೀವು ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ಹೆಲ್ತು ಒಂದೊಂದು ಥರ ಇರುತ್ತೆ. ಸೊ ಕೆಲವ್ರಿಗೆ ಎಳ್ನೀರು ಕುಡಿಬೇಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನೀವು ಚೆಕಪ್ಗೆ ಅಂತ ಹೋಗಿರ್ತೀರಲ್ಲ, ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡಾಗ ನೀವು ಕೇಳಿಬಿಟ್ಟು ಎಳ್ನೀರನ್ನ ತೊಗೊಳ್ಳಿ. ಓಕೆನಾ? ಮಜ್ಜಿಗೆ ಕುಡ್ಕೋಬೋದು ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.